ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಪೆಷಲ್ ಐಟಮ್ ತೊಗೊಬಂದಿದ್ದೀನಿ ನಿಮಗೋಸ್ಕರ. ಅದೇನಂತಂದರೆ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ. ಇದು 1/4 kg ಚಿಕನ್ ಇದೆ ಇಲ್ಲಿ ಬರುತ್ತೆ. ಈಗ ನೋಡಿ, ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ಇದು ನಾನು ಒಂದು ಸಣ್ಣ ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 4 ಸ್ಪೂನು ಧನಿಯಾ ಪುಡಿ. ಇದು 1/4 kgಗೆ ನಾನು ತೊಗೊಂಡಿದ್ದೀನಿ. ಇದು ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಅದು ಸಾಮಾನೆಲ್ಲ ಜಾಸ್ತಿ ಮಾಡ್ಕೊಬೋದು. ಮತ್ತು ಇದೊಂದು 3 ಸ್ಪೂನು ಖಾರದ ಪುಡಿ. ಮತ್ತು ಇದು ಈರುಳ್ಳಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ 4. ಆಮೇಲೆ ಸ್ವಲ್ಪ ಶುಂಠಿ, ನಾನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ. ಇದಕ್ಕೆ ನೋಡಿ ಕಾಯಿ ತುರಿದಿಟ್ಟಿದ್ದೀನಿ ನಾವು, ಒಂದು ದೊಡ್ಡೋಳು. ಅದಕ್ಕೆ ಸ್ವಲ್ಪ ಗಸಗಸೆ, ಒಂದು 4 ಕಡಲೆ ಹಾಕಿದ್ದೀನಿ. ಇದು ಮೇಯ್ನ್ ಏನು ಮಾಡ್ತೀನಿ ಅಂದರೆ, ನಾನು ಇದಕ್ಕೆ ಎಲ್ಲ ಒಗ್ಗರಣೆ ಆದಮೇಲೆ ಕಾಯಿನ ಸೋಸ್ಕೋತೀವಿ ನಾವು. ಅದು ಕಾಯಿ ರುಬ್ಬಿಟ್ಟು ಹಂಗೆ ಹಾಕಲ್ಲ ನಾವು ಸಾಂಬಾರಿಗೆ. ಅದೇ ನಿಮಗೆ ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೊಂದ್ಸಲ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಮೇಯ್ನು ಬೆಣ್ಣೆ ಜೊತೆ ಎಣ್ಣೆನೂ ಹಾಕ್ತೀನಿ. ಬೆಣ್ಣೆ ಹಾಕಲೇಬೇಕು ಇದಕ್ಕೆ, ನಾಟಿ ಕೋಳಿಗೆ. ನೀವು ತುಂಬ ಈಗ ಜಾಸ್ತಿ ದುಡ್ಡು ಕೋಳಿ ಅಲ್ವಾ, ಬೆಣ್ಣೆ ಹಾಕಿದಾಗ ಅದು ಈಟಿರಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಈ ಈರುಳ್ಳಿ ರುಬ್ಬಕ್ಕೆ ಹಾಕತ್ತಾ ಇದ್ದೀನಿ. ಮೇಯ್ನ್ ಏನು ಅಂತಂದ್ರೆ, ನಾನು ಬರೀ ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಮಾತ್ರ ರುಬ್ಕೊತೀನಿ ಇದಕ್ಕೆ. ನೀವು ಇದು ಸಾಂಬಾರು ಈ ಥರ ಮಾಡಿ ನೋಡಿ, ನಿಮಗೆ ಸಾರು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ನಮ್ಮ ಅಮ್ಮವ್ರ ಕಾಲದಿಂದ ಎಲ್ಲ ಇದೇ ಥರ ಅವರು ನಾಟಿ ಕೋಳಿ ಸಾರು ಮಾಡೋದು. ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಹಾಕಿದ್ದೀನಿ ರುಬ್ಬಕ್ಕೋಸ್ಕರ. ಇದನ್ನು ನಾನು ಇದು ಮಾಡ್ಕೊತೀನಿ. ಈಗ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ರುಬ್ಬಿದ್ದೀನಿ ನಾನು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಇದಿಷ್ಟೇ, ಬೇರೆ ಏನೂ ಹಾಕಬಾರ್ದು ಇದಕ್ಕೆ. ಇದು ಧನಿಯಾ ಪುಡಿ ಹಾಕಿದ್ದೀನಿ ಇಲ್ಲಿ ಒಂದು 4 ಸ್ಪೂನು. ಇದೊಂದು 3 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದು ಎರಡನೇ ರುಬ್ಬೋದು ನಾನಿದೆ. ಖಾರ ಬೇರೆ ಖಾರದ ಪುಡಿ ರುಬ್ಬಿರೋದಿದು. ಇದು ಹಾಕ್ತಾಯಿದ್ದೀನಿ, ಬಟ್ಲಿಗೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಸ್ವಲ್ಪ 2 ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ. ಅದನ್ನೇನು ನಯಸಿಗೆ ಇರುತ್ತೆ ಪೌಡ್ರು. ರುಬ್ಬಿದಾಗ ಸ್ವಲ್ಪ ಅದ್ರದ್ದು ಕಾರ್ಚು ಬರೋಲ್ಲ, ಸಾಂಬಾರು ಚೆನ್ನಾಗಾಗುತ್ತೆ ನೋಡಿ. ಇಷ್ಟೇ, ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಲ್ವ, ಅದನ್ನು ಹಾಕ್ಕೊಂಡೆ. ಇವಾಗ ಇದು ಗಸಗಸೆ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಡಲೆ, ಕಾಯಿ ತುರಿ, ಅದನ್ನು ಹಾಕ್ತಾಯಿದ್ದೀನಿ ಜಾರಿಗೆ. ಇದನ್ನು ರುಬ್ಕೊಳ್ಳೋಣ ಇವಾಗ ಕಾಯಿ. ಈಗ ನೋಡಿ, ಕಾಯಿ ತೋರಿಸಿದ್ನಲ್ಲ ನಿಮಗೆ, ಕಾಯಿ, ಶುಂಠಿ, ಚಕ್ಕೆ ಲವಂಗ, ಗಸಗಸೆ ರುಬ್ಬಿರೋದು, ಅದನ್ನು ಸೋಸ್ಕೊತಾ ಇದ್ದೀನಿ ನಾನು. ಈಗ ಇದೇನಪ್ಪ, ಇದು ಮೇನ್ ನಾಟಿ ಕೋಳಿ ಸಾಂಬಾರಿಗೆ ಅಂದರೆ ಈ ಥರ ಸೋಸಿದಾಗ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಬೇರೆ ಮಟನ್ ಸಾರಿಗೆಲ್ಲ ಸೋಸಲ್ಲ, ಕಾಯಿ ರೇಟ್ ಎಲ್ಲ ಜಾಸ್ತಿ ಇದೆ ಇವಾಗ. ಕೋಳಿ ಸಾರಿಗೆ ಈ ಥರ ಸೋಸ್ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ, ಮುದ್ದೆ, ಅನ್ನ, ಸಾಂಬಾರು ಎಲ್ಲ. ನೋಡಿ, ಸ್ಟವ್ ಹಚ್ಕೊಳ್ಳೋಣ. ಇದು ನೋಡಿ, ಪಾತ್ರೆ ಇಡ್ತಾ ಇದ್ದೀನಿ ನಾನು ಕೋಳಿ ಸಾರು. ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು. ಮನೇಲಿ ಬೆಣ್ಣೆ ಇತ್ತು, ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಕೋಬೋದು. ಒಂದು ತುಪ್ಪ ಬೆಣ್ಣೆ ಹಾಕೇ ಮಾಡಬೇಕು ನಾಟಿ ಕೋಳಿ ಸಾಂಬಾರು, ಹಂಗೆ ಮಾಡಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಈಗ ಇಷ್ಟು ಬೆಣ್ಣೆ, ತುಪ್ಪ, ಇದು ಬೆಣ್ಣೆ, ಎಣ್ಣೆ ಹಾಕಿದ್ದೀನಿ ನೋಡಿ. ಇಲ್ಲಿ ಬೆಣ್ಣೆ ಎಣ್ಣೆ 2 ಕಾದಿದ್ದು ಎಲ್ಲ ಕರಗಿ ಕಾದಿದೆ. ಈಗ ಇದು ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ರುಬ್ಬಿರೋದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಅದು ಬೆಣ್ಣೆ ಎಣ್ಣೆ ಕಾದಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಾಗ ನಮಗೆ ಅದು ರೋಸ್ಟ್ ಘಮನೇ ತುಂಬ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕೆಂಪುಗಾಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈಗ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ, ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗುತ್ತೆ. ಈಗ ನೋಡಿ, ಇದು ಕೆಂಪುಗಾಗಿದೆ, ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಗಮ್ ಅಂತ ಇದೆ. ನಿಮಗೆ ಸ್ಮೆಲ್ ಬರ್ತಲ್ಲ, ನಾನು ಮಾಡ್ತಾ ಇದ್ದೀನಲ್ಲ, ನನಗೆ ಬರ್ತಾ ಇದೆ ಸ್ಮೆಲ್ಲು. ಇದು ಕಾಯಿ ಪೀಸ್ ಹಾಕ್ತೀನಿ ಇವಾಗ. ಇದು ರೋಸ್ಟ್ಗೆ ಹಾಕಿದ್ರೆ ಕಾಯಿ ಪೀಸು ಭಾಳ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಈ ಥರ ಮಾಡಿ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ ಯಾವ ಥರ. ಈಗ ನಾನು ಮಾಡಿರೋ ಮೆಥಡಲ್ಲೇ ಮಾಡಿ ನೀವು. ನಾಟಿ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಬಾಣ್ತಿರಿಗೆ, ವಯಸ್ಸಾದವರಿಗೆ, ಹುಡುಗರುಗಳಿಗೆ. ಈಗ ನೋಡಿ, ಕಾಯಿ ಪೀಸ್ ಹಾಕಿದ್ದೀನಿ, ಒಂದು 2 ನಿಮಿಷ ರೋಸ್ಟ್ ಆಯ್ತು ಅದು ಸ್ವಲ್ಪ. ಇವಾಗ ಚಿಕನ್ ಹಾಕೊಳ್ಳೋಣ. ಇವಾಗ ಈಗ ಈರುಳ್ಳಿನೂ ಕೆಂಪದಾಗಿದೆ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ
ಈಗ ಚಿಕನ್ ಹಾಕೋದನ್ನು. ಈ ಚಿಕನ್ ಹಾಕಿದ್ದೀನಲ್ವ, ಚಿಕನ್ ಹಾಕಿದಾಗೆ ಸಾಲ್ಟ್ ಹಾಕ್ಬಿಡ್ಬೇಕು ನಾವು. ನೋಡಿ ನಾನು ಇಷ್ಟು ಹಾಕ್ತಾಯಿದ್ದೀನಿ, ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ಈಗ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದೆ ಅಲ್ವಾ, ಸಾಲ್ಟ್ ಹಾಕಿದೆ ಅಲ್ವಾ, ಇವಾಗೆಲ್ಲ ನೀರು ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ. ನೀರು ಬಿಟ್ಕೊಂಡು ಸಿಹಿಯ ತನಕ ನೀರೆಲ್ಲ ಹಿಂಗೆ ಬೇಯಿಸ್ತಾ ಇರಬೇಕಿದ್ನ ಚಿಕನ್. ಈ ಥರ ರೋಸ್ಟ್ ಮಾಡಿದಾಗ ನಾವು ಚಿಕನ್ದು ಘಮ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ನಿಮಗೆ. ಇದೊಂದು 10 ನಿಮಿಷ ರೋಸ್ಟ್ ಆಗಬೇಕು. ಇದು ನೋಡಿ, ಇದು 10 ನಿಮಿಷ ಬಿಟ್ಟಿದ್ದೆ ಇದನ್ನು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ನೀರೆಲ್ಲ ಸೀಕೊಂಡಿದೆ ನೋಡಿ, ಈಗ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಚಿಕನ್. ನೋಡಿ ಈ ಥರ ಆಗುತ್ತೆ ಹಿಂಗೆ. ಈ ಟೈಮಲ್ಲಿ ಖಾರ ರುಬ್ಬಿದ್ವಲ್ಲ, ಖಾರ ಧನಿಯಾ ಪೌಡ್ರು ಅದನ್ನು ಹಾಕೋಣ. ಈಗ ನೋಡಿ ಖಾರ ಹಾಕಿದ್ದೀನಲ್ವ, ಇದೆಲ್ಲ ಚಿಕನಿಗೆ ಮಿಕ್ಸ್ ಮಾಡೋಣ ಸ್ವಲ್ಪ. ಇದು ಖಾರ ಮಸಾಲೆ ಎಲ್ಲ ಇದು ಚಿಕನ್ ಮಿಕ್ಸ್ ಆದ ನೀರು ಹಾಕ್ದಂಗೆ ಮಿಕ್ಸ್ ಮಾಡಿ ಸ್ವಲ್ಪ. ಅವಾಗ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಇದೊಂದು ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆಗುತ್ತೆ ಖಾರನು. ನೋಡಿ ಇದು ಈ ಟೈಮಲ್ಲಿ ನೀರು ಹಾಕ್ತೀನಿ ಸ್ವಲ್ಪ, ಇಷ್ಟೊಂದು ಬಟ್ಲು ನೀರು ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ. ಖಾರ ಚಿಕನ್ ಎಲ್ಲ ಕುದಿಸ್ಬಿಟ್ಟು ಈ ಮೆಥಡಲ್ಲಿ ಮಾಡಿ. ನಿಮಗೆ ಚಿಕನ್ ಸಾಂಬಾರು ಹೆಂಗಿರುತ್ತೆ ಅಂತ ನೋಡಿ ಹೇಳಿ, ನನಗೆ ಕಾಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಸಿಸ್ಟರ್ಸ್ ಎಲ್ಲ ಹಿಂಗೆ ಮಾಡೋದು. ನಮ್ಮ ಅಮ್ಮನಿಂದ ಕಲ್ತಿದ್ದು ನಾವು ಇದನ್ನು. ಈ ಖಾರ ಕುದಿಬೇಕು ಇವಾಗ. ಈಗ ನೋಡಿ ಚಿಕನ್ ಬೆಂದಿದೆ ಅಲ್ವಾ, ಚಿಕನ್ ಬೆಂದಾಗ ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ಗೊತ್ತಾಗುತ್ತೆ ನಿಮ್ಗೆ, ಮಟನ್ ಆಗಲಿ ಚಿಕನ್ ಆಗಲಿ ಬೆಂದಾಗ ಈ ಥರ ಮೇಲೆ ಎಣ್ಣೆ ಬರುತ್ತೆ. ಈಗ ನಾನು ಅದು ಬರೀ ಖಾರದಲ್ಲಿ ಬೇಯಿಸಿದ್ದೀನಿ. ಇವಾಗ ನೋಡಿದ್ದೆ ಕಾಯಿ ಸೋಸ್ ಇಟ್ಕೊಂಡಿದ್ನಲ್ಲ, ಈ ನಾಟಿ ಕೋಳಿಗೆ ಮಾತ್ರ ನಾನು ಕಾಯಿ ಸೋಸೋದು. ಸೋಸ್ ಇಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಹಾಂ, ನೋಡಿ ಸಾಂಬಾರು ಕಲರ್ ಎಷ್ಟು ಚೆನ್ನಾಗಿದೆ. ಕಾಯಿ ಸೋಸಿರೋದು ಅದು ಕಾಯ್ದು ಇದೇನು ಇರಲ್ಲಲ್ಲ, ಇದೆಯಲ್ಲ ಸಾಂಬಾರು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸಾರು ಚೆನ್ನಾಗಿರುತ್ತೆ. ನೀವು ತುಂಬ ಮತ್ತೆ ಮಾಡ್ಕೊಂಡು ತಿಂತೀರ. ಒಂದು ಸಲ ಈ ಮೆಥಡಲ್ಲಿ ಮಾಡಿ ನೀವು, ಗೊತ್ತಾಗುತ್ತೆ ನಿಮ್ಗೆ ನಾಟಿ ಕೋಳಿ ಸಾರು ಯಾವ ಥರ ಇರುತ್ತೆ ಅಂತ. ಈಗ ನೋಡಿ ನಾನು ಕಾಯಿ ಹಾಕಿದ್ದೀನಲ್ವ, ಇದು ನಾನು ಕ್ವಾಂಟಿಟಿ ನೋಡ್ಕೊಂಡಿದ್ದೀನಿ. ಈಗ ಕರೆಕ್ಟ್ ಇದೆ. ಇದು ಜಾಸ್ತಿ ಗಟ್ಟಿ ಇರಬಾರ್ದು ಸಾಂಬಾರು ನಿಮಗೆ. ಯಾಕೆಂದರೆ ಇದು ಶೀತ ಆಗಿರೋರಿಗೆ, ಜ್ವರ ಬಂದಿರೋರಿಗೆಲ್ಲ ಕುಡಿಯೋಕ್ಕೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಲೋಟಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಅರ್ಧ ಸ್ಪೂನು ಕುಡಿಯೋಕ್ಕೆ ಕೊಡಿ, ಭಾಳ ಚೆನ್ನಾಗಿರುತ್ತೆ. ಸಾಂಬಾರು ಕುಡಿದ್ಬಿಟ್ಟೆ ಊಟ ಮಾಡಬೇಕು ಇದನ್ನು. ನೋಡಿ ಈ ಮೆಥಡಲ್ಲಿ ಇರುತ್ತೆ. ಇದು ಕುದಿಬೇಕು, ಒಂದು 3-4 ಕುದಿ ಕುದ್ದಾಗ ಅದು ಟೇಸ್ಟು ಕರೆಕ್ಟ್ ಆಗುತ್ತೆ. ನೋಡಿ ಎಲ್ಲ ಕುದ್ದಿವಾಗ ಎಲ್ಲ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಇದೆ. ನೀವು ಟ್ರೈ ಮಾಡಿ. ಈ ಥರ ನಾನು ಮಾಡಿರೋ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ ನನಗೂ ಕಾಮೆಂಟ್ ಕಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ತೆ.